ಕೊರತೆಯನ್ನ ಕಳೆಯುವ, ಅಭಾವವನ್ನು ನೀಗುವ ಸಾಮರ್ಥ್ಯ ಈ ಹೊರಗಿನ ವಿದ್ಯೆಗೆ ಇಲ್ಲ. ಶಾಂತಿ, ಸಮಾಧಾನ, ಸಂತೃಪ್ತಿ ಇವು ಬಹಿರಂಗದ ವಸ್ತುವನ್ನು ಅವಲಂಬಿಸಿಲ್ಲ. ಆದ್ದರಿಂದ ಈ ಸಾಧನೆ ಅಂತರಂಗದ್ದೇ ಆಗಿರಬೇಕು. ಸಂತರ ಮಹಂತರ ಬದುಕನ್ನು ನೋಡಿರಿ. ಸದೈವ ಅವರ ಮುಖದಲ್ಲಿ ನಿರ್ಮಲವಾದ ನಗೆ, ಸಹಜ ಸಂತಸದ ಛಾಯೆ. ಅವರ ಸುತ್ತಮುತ್ತ ಶಾಂತಿ ಸಮಾಧಾನ ನೆಲೆಸಿವೆ. ಅವರಿಗೇನು ನಮ್ಮಂತೆ ವಿದ್ಯೆ ಹುದ್ದೆಗಳಿಲ್ಲ, ಮನೆ ಮಠಗಳಿಲ್ಲ, ಕೀರ್ತಿ ವಾರ್ತೆಗಳಿಲ್ಲ. ಹಾಗಾದರೆ ಅವರ ಸಂತಸದ ಸೂತ್ರ ಯಾವುದು? ಒಂದು ತುಂಬಿ ಹರಿಯುವ ನದಿ. ಅದು ಪ್ರಪಾದದತ್ತ ಹರಿಯುತ್ತಿದೆ. ಒಬ್ಬ ಅದರಲ್ಲಿ ಈಜುತ್ತಿದ್ದ. ಇನ್ನೇನು ಸೆಳವಿಗೆ ಸಿಕ್ಕಿಹಾಕಿಕೊಳ್ಳಬೇಕು. ಅಷ್ಟರಲ್ಲಿ ಹಿರಿಯವರೊಬ್ಬರು ಅಲ್ಲಿಗೆ ಆಗಮಿಸಿದರು. ಅವನನ್ನು ಕಂಡು ಹಗ್ಗ ನೀರಿಗೆ ಎಸೆದು ಹಿಡಿ ಎಂದರು. ಅದೇ ಸಮಯಕ್ಕೆ ಎಲ್ಲಿಂದಲೋ ಮರದ ದಿಮ್ಮಿಯೊಂದು ಅಲ್ಲಿಗೆ ತೇಲಿ ಬಂದಿತು. ಯಾವುದು ಹಿಡಿಯುವುದು, ಹಗ್ಗವನ್ನೋ ಮರವನ್ನೋ? ದಾರಿಕಾರ ಮರವನ್ನೇ ಹಿಡಿದ. ಹಿರಿಯ ನುಡಿದ, ಮರವಲ್ಲ, ಹಗ್ಗ ಹಿಡಿ. ಹಗ್ಗ ಸಣ್ಣದು, ಮರ ದೊಡ್ಡದು. ಮನುಷ್ಯ ದೊಡ್ಡದನ್ನೇ ಹಿಡಿಯಬೇಕು. ನಿನಗೆ ಇಷ್ಟೂ ತಿಳಿಯದೆ ಎಂದು ಪಥಿಕ ಮರವನ್ನೇ ಹಿಡಿದ. ಮರದೊಂದಿಗೆ ಪ್ರಪಾತಕ್ಕೆ ಬಿದ್ದು ಅಸುನೀಗಿದ. ಸಾಧನೆಯನ್ನ ಚಯನ ಮಾಡುವಲ್ಲಿ ನಮ್ಮ ವಿವೇಕ ಸ್ವಲ್ಪ ತಪ್ಪಿದರೂ ನಾವು ಗುರಿಯನ್ನ ತಲುಪುವುದಿಲ್ಲ. ಆದ್ದರಿಂದ ನಿಜಗುಣರು ನಮಗೆ ಕ್ರಮವಾಗಿ ಸಫಲತೆಯ ಸಾಧನವನ್ನ 2ನೆಯ ಸೂತ್ರದಲ್ಲಿ ಹೇಳುತ್ತಿದ್ದಾರೆ. ಮಕರಂದ ಭರಿತ ಹೂವಿನ ಸೌಂದರ್ಯಕ್ಕೆ ಸೀಮೆ ಇದೆಯೇ? ಆದರೆ ಅದರ ಸೌಂದರ್ಯ ಎಷ್ಟು ಹೊತ್ತಿನದು? 1 ಕ್ಷಣ ಅಥವಾ 2 ಕ್ಷಣ. ಆ ಹೂವನ್ನು ಧರಿಸಿದವನು ರಾಜನಾದರೇನು ಪ್ರಜೆಯಾದರೇನು, ಅದು ಬಾಡುವುದು ನಿಶ್ಚಿತ. ಇಂಥ ನಶ್ವರವಾದ ಪ್ರಪಂಚದ ಹಿಂದೆ ನಾವು ಎಷ್ಟೊಂದು ಧಾವಿಸುತ್ತಿದ್ದೇವೆಂದರೆ, ನಮ್ಮ ಈ ಓಟದಲ್ಲಿ ನಮಗೆ ದೇವರು, ಧರ್ಮ, ಗುರು ಹಿರಿಯರು ಯಾರೂ ಕಾಣುತ್ತಿಲ್ಲ. ನಾವು ಈ ಪ್ರಪಂಚದ ಸಿರಿ ಸಂಪದದ ವ್ಯಾಮೋಹ ಒಂದಿಷ್ಟು ಕಡಿಮೆ ಮಾಡಬೇಕು. ಶಾಶ್ವತವಾದ ಸತ್ಯವನ್ನು, ದೇವರನ್ನು ಪ್ರೀತಿಸಲು ಕಲಿಯಬೇಕು. ಇದೇ ಸಾಮಾನ್ಯವಾದ ನಿತ್ಯಾನಿತ್ಯ ವಸ್ತು ವಿವೇಕ. ಮಾಯೆಯ ಪ್ರಭಾವದಿಂದ ಶಿಷ್ಯನ ಹೃದಯದಲ್ಲಿ ಚಂಚಲತೆ, ಮರೆವು, ಸಂಶಯ, ಜಡತ್ವ ಬೆಳೆದಿರುತ್ತದೆ. ಈ ಮಾಯೆಯನ್ನು ನಿರ್ಮೂಲನ ಮಾಡಲು ಒಂದೇ ಉಪಾಯ. ಅದು ಮುಕ್ತಿಯನ್ನು ಪಡೆಯಬೇಕೆಂಬ ತೀವ್ರ ಇಚ್ಛೆ. ಆ ಇಚ್ಛೆಯೇ ಶಿಷ್ಯನನ್ನು ಗುರುಗಳ ಬಳಿ ಕರೆದೊಯ್ಯುತ್ತದೆ. 1000 ವರ್ಷದ ಕತ್ತಲೆ ಇರಲಿ, ಚಿಕ್ಕ ದೀಪವನ್ನ ಬೆಳಗಿಸಿದ ತಕ್ಷಣ ಕತ್ತಲೆಯೆಲ್ಲ ಓಡಿ ಹೋಗುವುದು. ಹಾಗೆಯೇ 1000 ಜನ್ಮದ ಅಜ್ಞಾನರೂಪಿ ಕತ್ತಲೆ ಜೀವನನ್ನು ಬಂಧಿಸಿರಬಹುದು. ಆದರೆ ಶ್ರೀಗುರುವಿನ ಆಗಮನದಿಂದ ಅವನ ಅಜ್ಞಾನ ಅಂಧಕಾರ ಕ್ಷಣ ಮಾತ್ರದಲ್ಲಿ ಕಳೆದು ಹೋಗುತ್ತದೆ. ಈಗ ತಾನೇ ಹುಟ್ಟಿದ ಮಗುವಿಗೆ ಕಣ್ಣು ತೆರೆಯಲೂ ಗೊತ್ತಿಲ್ಲ, ನಡೆಯಲಿಕ್ಕೆ ನುಡಿಯಲಿಕ್ಕೆ ಬರುವುದಿಲ್ಲ. ಆದರೆ ಅದು ತನ್ನ ತಾಯಿಯಲ್ಲಿ ಅಪಾರ ಶ್ರದ್ಧೆ ಇಡತ್ತೆ. ಅವಳು ಹೇಳಿದಂತೆ ಕೇಳಿ ನಂಬಿ ನಡೆಯುತ್ತದೆ. ಅದೇ ಮಗು ಬೆಳೆದು ದೊಡ್ಡದಾಗುತ್ತದೆ. ಹಾಗೆಯೇ ಶಿಷ್ಯನು ಸದ್ಗುರುವಿನಲ್ಲಿ ದೃಢವಾದ ನಂಬಿಕೆಯನ್ನಿಟ್ಟು ಶ್ರೀಗುರು ತೋರಿದ ಮಾರ್ಗದಲ್ಲಿ ನಡೆದು ಮುಕ್ತಿಯನ್ನು ಪಡೆಯಬೇಕು. ಗುರುಗಳ ಕಾರುಣ್ಯವನ್ನು ಪಡೆದ ಶಿಷ್ಯ ಪ್ರಾಪಂಚಿಕ ದುಂಬಿ ಮುಟ್ಟದ ಪರಿಶುದ್ಧ ಪುಷ್ಪ, ದೇವರಿಗೆ ಅರ್ಪಿತವಾದ ಅಧ್ಯಾತ್ಮ ಕುಸುಮ. ಜ್ಞಾನಗಂಗೆಯು ಅನಾದಿ ಕಾಲದಿಂದ ಇಂದಿನವರೆಗೆ ಹರಿದು ಬಂದಿರುವುದು ಗುರುವಿನ ಕೃಪೆಯಿಂದ. ಒಂದೇ ರೀತಿಯಾಗಿ ಕಂಡು ಎಲ್ಲರನ್ನೂ ಉದ್ಧರಿಸುವ ಶ್ರೀಗುರುವು ನಿಜವಾಗಿಯೂ ಕರುಣಾಮೂರ್ತಿ. ಅಂತಹ ಗುರುಗಳ ಸೇವೆಯಿಂದ ಶಿಷ್ಯ ಭವಸಾಗರವನ್ನು ದಾಟಿ ಪರಮಸುಖಿಯಾಗುವನು. ನಿಜವಾದ ಭಕ್ತನು ತನ್ನ ದೇಹ ಹಾಗೂ ಮನಸ್ಸುಗಳನ್ನು ಸಂಪೂರ್ಣವಾಗಿ ಗುರುವಿಗೆ ಅರ್ಪಿಸುತ್ತಾನೆ. ಆಗ ಮಾತ್ರವೇ ಅವನೂ ಭಗವಂತನಾಗಲು ಸಾಧ್ಯ. ಇದನ್ನೇ ನಿಜಗುಣರು ಶರೀರ ಮುಂತಾದ ಉಪಾಧಿಗಳ ಮೋಹವನ್ನ ತ್ಯಜಿಸಿ ಜೀವ ಪರರ ಅಭೇದವನ್ನು ಅರಿಯುವುದು ಎಂದು ವಿವರಿಸಿದ್ದಾರೆ. ನಮ್ಮ ಹೃದಯ ಪರಿವರ್ತನೆಯಾಗದೆ, ಪರಿಶುದ್ಧವಾಗದೆ ನಾವು ಏನು ಮಾಡಿದರೆ ಏನು? ಒಂದು ಮಗು ಯಾವ ಸಾಧನೆಯನ್ನೂ ಮಾಡಿಲ್ಲ. ಆ ಮುಗ್ಧ ಮಗು ಕಣ್ಣು ತೆರೆದರೆ ಆ ನೋಟದಲ್ಲಿ ಕಾಮವಿಲ್ಲ, ಕ್ರೋಧವಿಲ್ಲ, ಅಹಂಕಾರ ಮಮಕಾರಗಳಿಲ್ಲ, ರಾಗದ್ವೇಷಗಳಿಲ್ಲ. ಬರೀ ಆನಂದ, ಶಾಂತಿ, ಮಗುವಿನ ಮೈದುಂಬಿ ಹರಿಯುತ್ತಿವೆ. ಆದರೆ ಅದೇ ಮಗು ಬೆಳೆದಾಗ ಮನಸ್ಸು ಸಣ್ಣದಾಗಿರುತ್ತದೆ. ದೇವನು ದೂರ ಹೋಗಿರುವಂತೆ ಕಾಣುತ್ತಾನೆ. ನಮ್ಮವನೇ ಆದ ಆ ದೇವನ
ಗುರುಗಳನ್ನು ಮತ್ತೆ ನಾವು ಕಾಣಬೇಕಲ್ಲವೇ? ಅದಕ್ಕಾಗಿ ನಾವು ಘೋರ ಜಪ ತಪಗಳನ್ನು ಆಚರಿಸಬೇಕಾಗಿಲ್ಲ. ನಿರಾಭಾರಿ ಗುರುವಿನ ವಚನವನ್ನು ಮನಸಾರೆ ಕೇಳಿ ಅರಿತು ಆಚರಿಸಬೇಕು. ಶಿಷ್ಯನಿಗೆ ಭಗವಂತನು ಪವಿತ್ರವಾದ ಹೃದಯ ಭೂಮಿಯನ್ನು ನೀಡಿದ್ದಾನೆ. ಅದರಲ್ಲಿ ಶ್ರದ್ಧೆಯ ಬೀಜವನ್ನು ಬಿತ್ತಿದ ಶ್ರೀಗುರುವೇ ಬ್ರಹ್ಮನೆನಿಸಿದನು. ಬಿತ್ತಿದ ಬೀಜವು ಬತ್ತಿ ಹೋಗಬಾರದೆಂದು ಶ್ರೀಗುರುವು ಭಕ್ತಿಯ ಜಲವನೆರೆದನು. ಸದ್ಗುಣ ಸದಾಚಾರಗಳ ಗೊಬ್ಬರವನ್ನು ಹಾಕಿದನು. ಬೇಲಿಯನ್ನಿಟ್ಟು ರಕ್ಷಿಸಿದ ಗುರುವು ವಿಷ್ಣುವೆನಿಸಿದನು. ಮಾಯಾಜನ್ಯ ಕಸವನ್ನು ತನ್ನ ಜ್ಞಾನಾಗ್ನಿಯಿಂದ ಸುಟ್ಟು ಗುರುವು ಮಹೇಶ್ವರನೆನಿಸಿದ. ಈ ರೀತಿ ನಮ್ಮ ವಿಪರೀತ ಭಾವನೆಯು ಗುರುವಿನ ಜ್ಞಾನಾಗ್ನಿಯಿಂದ ನಾಶವಾಗತ್ತೆ. ನಮಗೆ ಗೊತ್ತಿಲ್ಲದಂತೆಯೇ ಎಲ್ಲಾ ವಾಸನೆಗಳನ್ನು ದೂರ ಮಾಡಿ ಗುರುಗಳು ನಮ್ಮ ಹೃದಯವನ್ನ ಪ್ರೇಮಪೂರ್ಣ ಮಾಡುತ್ತಾರೆ. ಅದೇ ಕ್ಷಣ ಎಂದಿನಂತೆ ಭಗವಂತನು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆಗ ಮಾತ್ರವೇ ನಾವು ಉಪಮಿಸಲಾಗದ ಶಂಭುಲಿಂಗದಲ್ಲಿ ನೆಲೆಸಲು ಸಾಧ್ಯ. ಇದೇ ಜ್ಞಾನ ಮಾರ್ಗದ ವಿಧಾನವೆಂದು ನಿಜಗುಣರು ಬೋಧಿಸುತ್ತಿದ್ದಾರೆ. ಈಗ ಲಲಿತಾ ಅವರು ತಮ್ಮ ಅನುಭವವನ್ನ ಹೇಳ್ತಾರೆ. ಗುರುದೇವರ ಜ್ಞಾನ ಅನುಭವ ಸಾಗರದಷ್ಟು ಅಪಾರ, ಅನಂತ, ಆಳ. ಆ ಜ್ಞಾನಾಮೃತದ ರುಚಿ ದೊರೆಯಲು ಗುರುದೇವರ ಕರುಣೆಯೇ ಮೂಲವಾದದ್ದು. ನಮ್ಮ ಅಲ್ಪಮತಿಗೆ ವಿವೇಕದ ಜ್ಞಾನದ ಸ್ಪರ್ಶ ನೀಡಿದವರು ಗುರುದೇವರು. ಅನಂತ ಕರುಣಾಸಾಗರರು, ದಯಾನಿಧಿಗಳಾದ ಗುರುದೇವರ ಕೃಪಾ ಆಶೀರ್ವಾದಗಳಿಂದ ಧನ್ಯರಾಗಲು ಬಯಸುವವರು ನಾವು. ಗುರುದೇವರ ಅತ್ಯಂತ ಪ್ರಿಯವಾದ ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ 2ನೇ ಸೂತ್ರದ ವಿವರಣೆ. ಸುಮ್ಮನಾಗದು ವಿಧಿಯೊಳೊಂದದಿ ಮುಕ್ತಿಯ ಮೋಕ್ಷದ ಜ್ಞಾನಾನುಭವ ಬ್ರಹ್ಮಾನುಭವ. ಇದು ಸಾಧನದಿಂದ ಸಿದ್ಧಿಯಾಗುವಂಥದ್ದು. ಇದರ ಅನುಭವ ಅಚಾನಕವೂ ಅಲ್ಲ, ಅದೃಷ್ಟವೂ ಅಲ್ಲ. ಪರಿಪೂರ್ಣ ಮತ್ತು ನಿರಂತರ ಪ್ರಯತ್ನದ ಶ್ರೀ ಗುರುದೇವರ ಕರುಣೆಯ ಫಲ ಇದು. ಇದು ಕೇವಲ ತಿಳುವಳಿಕೆ ಅಲ್ಲ. ಮೊದಲಲ್ಲಿ ಅದು ತಿಳುವಳಿಕೆ ಅನ್ನಿಸಿದರೂ ಅಂತಿಮದಲ್ಲಿ ಅದು ತಿಳುವಳಿಕೆಗೂ ಮೀರಿದ್ದು ಅನ್ನೋದು ಅನುಭವಕ್ಕೆ ಬರುತ್ತದೆ. ಇದು ಮುಮುಕ್ಷುವಿನ ಅಥವಾ ಮೋಕ್ಷಕ್ಕೆ ಅಧಿಕಾರಿಯಾದವರ ಎಡೆಬಿಡದ ಸಾಧನೆಯಿಂದ ಕೈಸೇರುವಂಥದ್ದು. ಒಂದು ಮಾತಿದೆ, ಸಿಂಹ ಎಷ್ಟೇ ಬಲಿಷ್ಠವಾಗಿದ್ದರೂ ಸಹ ಅದು ಬೇಟೆಯಿಂದಲೇ ಆಹಾರವನ್ನ ಪಡೆಯಬೇಕೇ ಹೊರತು ಅದು ಸುಮ್ಮನೆ ಮಲಗಿದ್ದರೆ ಬೇಟೆ ಅದರ ಮುಂದೆ ಬಂದು ಬೀಳೋದಿಲ್ಲ. ಹಾಗೆ ನಾವು ಎಷ್ಟೇ ಸದಾ ಸದ್ಗುಣ ಸಂಪನ್ನರಾಗಿದ್ದರೂ ಸಹ ಮುಕ್ತಿಗೆ ಸಾಧನ, ಅತ್ಯಂತ ಕಠಿಣವಾದ ಸಾಧನ ಅನಿವಾರ್ಯ ಅನ್ನೋದು. ಈ ಸೂತ್ರಗಳಲ್ಲಿ ಹೇಳಿರುವಂತೆ ಸಾಧನದಲ್ಲಿ ನಾವು ತೊಡಗಿದಾಗ ಮಾತ್ರ, ಇಲ್ಲಿರುವವು ನನ್ನ ಅನುಭವದಲ್ಲಿದ್ದರೆ ಮಾತ್ರ ಮುಕ್ತಿ ಸಿದ್ಧಿಯಾಗುವಂಥದ್ದು. ಎಲ್ಲ ಸಾಧನೆಗಳು ಮನಸ್ಸಿಗೆ. ಇಲ್ಲಿ ಎಲ್ಲರಿಗೂ ಅವರವರ ಅರ್ಹತೆ ಅಥವಾ ಅಧಿಕಾರತ್ವವನ್ನ ಅನುಸರಿಸಿ ಮನಸ್ಸು ಪರಿಪಕ್ವ ಆಗ್ತಾ ಹೋಗ್ತದೆ. ಗುರುದೇವರ ಬೋಧೆಯಿಂದ ನಾಸ್ತಿಕರು ಆಸ್ತಿಕರಾಗ್ತಾರೆ, ಆಸ್ತಿಕರು ಸಾಧನೆಗಳನ್ನ ಕೈಕೊಂಡು ಭಕ್ತರಾಗ್ತಾರೆ, ಭಕ್ತ ಮುಂದುವರೆದು ಜಿಜ್ಞಾಸುವಾಗ್ತಾನೆ. ಜಿಜ್ಞಾಸುವಿನ ಸಾಧನೆಗಳು ತೀವ್ರವಾಗುತ್ತಾ ಹೋಗದಂತೆ ಅವನು ಜ್ಞಾನಾನುಭವಿ ಆಗ್ತಾನೆ. ಇವೆಲ್ಲವೂ ಹೆಚ್ಚಾಗಿ ಅಂತರಂಗದ ಸಾಧನೆಗಳಿಗೆ ಇಲ್ಲಿ ಹೆಚ್ಚು ಮಹತ್ವ. ಅವು ಹೆಚ್ಚು ಪರಿಣಾಮಕಾರಿಯಾದವು. ಇಲ್ಲಿ ಬೀಗವನ್ನ ಹಾಕಲು ಮತ್ತು ತೆಗೆಯಲು ಒಂದೇ ಬೀಗದ ಕೈ ಆದರೂ ಸಹಿತ ಹಾಗೆ ಸಾಧನವೂ ಹಾಗೆ. ಸಂಸಾರದಿಂದ ಮುಕ್ತಗೊಳಿಸಲು ಮತ್ತು ಜೀವನನ್ನ ಸಂಸಾರದ ಸಾಗದಲ್ಲಿ ಬಂಧಿಸಿಡಲು ಮನಸ್ಸೊಂದೇ ಸಾಧನ. ಆತ್ಮಾನುಭವವನ್ನ ಹೊಂದಲು ಅಧಿಕಾರತ್ವ ಅತ್ಯಂತ ಮಹತ್ವವಾದದ್ದು ಅಂತ ಅಪ್ಪಾಜಿಯವರು ಪದೇ ಪದೇ ಹೇಳ್ತಾ ಇದ್ರು. ಅಧಿಕಾರತ್ವ ಅತ್ಯಂತ ಮೂಲವಾದದ್ದು. ಇದು ಕೋಟಿ ಜನ್ಮಗಳಲ್ಲಿ ಮಾಡಿದ ನಿಷ್ಕಾಮ ಪುಣ್ಯದ ಫಲ ಅಂತ ಹೇಳ್ತಾ ಇದ್ರು. ನಮಗೆ ಅಧಿಕಾರತ್ವ ಇಲ್ಲದೆ ಹೋದಲ್ಲೂ ಸಹಿತ ಜ್ಞಾನದ ಸಾಧನೆಗಳಾದ ಶ್ರವಣ ಮನನ ನಿಧಿತ್ಯಾಸಗಳಲ್ಲಿ ಎಷ್ಟೇ ತೊಡಗಿದಾಗ ಅವು ಕೇವಲ ತಿಳುವಳಿಕೆ ಆಗ್ತವೆ ಹೊರತು ಅನುಭವಕ್ಕೆ ಬರೋದಿಲ್ಲ. ಇಲ್ಲಿ ಇದು ನಿತ್ಯ ಅನಿತ್ಯ ಎಂಬುದನ್ನರಿಯದೆ ನಿತ್ಯಾನಿತ್ಯ ವಸ್ತು ವಿವೇಕವೇ ಮೊಟ್ಟ ಮೊದಲನೆಯ ಅರ್ಹತೆ. ಈ ವಿವೇಕ ಇದ್ದಕ್ಕಿದ್ದಂತೆ ಹೊಳದು ಜೀವನದ ಅನಿತ್ಯತೆಯ ದರ್ಶನವಾಗಿ ತೀವ್ರವಾಗಿ ವೈರಾಗ್ಯವನ್ನು ತಾಳಿ ಸಂಸಾರವನ್ನು ತೊರೆದು ಹೋದವರೆಂದರೆ ಭಗವಾನ್ ಬುದ್ಧ, ತುಳಸಿದಾಸರು, ಸಮರ್ಥ ರಾಮದಾಸರು, ಇನ್ನೂ ಹಲವು ಮಹಾತ್ಮರು. ಇನ್ನು ಹಂತ ಹಂತವಾಗಿ ಶ್ರವಣ ಮನನಾದಿಗಳಿಂದ ದೋಷ ದರ್ಶನವಾಗಿ ಸಾಧನದಲ್ಲಿ ತೊಡಗಿದ ಮಹಾತ್ಮರು ಹಲವು ಜನರು. ಈ ನಿತ್ಯಾನಿತ್ಯ ವಸ್ತು ವಿವೇಕದ ಬಗ್ಗೆ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕದಲ್ಲಿ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಅಸತ್ತಿಗೆ ಇರುವು ಎಂಬುದು ಯಾವಾಗಲೂ ಇಲ್ಲ, ಸದ್ವಸ್ತುವಿಗೆ ಇಲ್ಲದಿರುವುದು ಎಂಬುದು ಯಾವಾಗಲೂ ಇಲ್ಲ. ಜಗತ್ತಿನ ಅನಿತ್ಯದ ದರ್ಶನವಾದರೆ ನಿತ್ಯ ವಸ್ತುವಿನ ಶೋಧ ಆರಂಭವಾಗ್ತದೆ. ಜಗತ್ತಿನ ಮೂಲ 3 ವಸ್ತುಗಳಾದಂತಹ ಜೀವ, ಈಶ್ವರ, ಜಗತ್ತು ಇವು ಏನು? ಜನನ ಮರಣಗಳ ರಹಸ್ಯ ಏನು? ನಿಜಗುಣರು ಹೇಳುವಂತೆ ನೋಡು ನೀ ಎನ್ನ ಪರಿಭವದ ಬಾಧೆಯನ್ನು, ಕೃಪೆ ಮಾಡು ವೇಗದೊಳು ಅಭಯವಿತ್ತು ಶಂಕರ ಅಂತ ಆ ಗುರುವಿನಲ್ಲೇ ಬೇಡಿಕೊಳ್ಳೋದು.
ಕೊನೆ ಮೊದಲಿಲ್ಲದ ಹಸಿವು ದೃಶ್ಯಗಳು, ಮೋಹ ಮಮಕಾರಗಳು, ಅರಿಷಡ್ ವರ್ಗಗಳು, ಇವು ಶಾಶ್ವತ ಪರಿಹಾರ ಯಾವುದು? ಯಾರು ನನ್ನನ್ನು ಇವುಗಳಿಂದ ಪಾರು ಮಾಡುವವರು ಎಂಬ ತೀವ್ರ ತಾಪದಿಂದ ಉಂಟಾಗುವುದೇ ನಿತ್ಯಾನಿತ್ಯ ವಸ್ತು ವಿವೇಕ. ಈ ವಿವೇಕ ತೋರಿ ಮರೆಯಾಗುವಂತದ್ದಲ್ಲ. ಸ್ಮಶಾನ ವೈರಾಗ್ಯ ಪ್ರಸ್ತುತಿ ವೈರಾಗ್ಯದಂತಲ್ಲ. ಈ ವಿವೇಕ ಸಾಧಕನನ್ನು ಅಂತಿಮ ಗಮ್ಯದವರೆಗೂ ಕೈ ಹಿಡಿದು ನಡೆಸುವಂತದ್ದು. ಇನ್ನು ಹೃದಯದ ಭೋಗೇಚ್ಛೆ ತೊರೆಯದೆ ಮಾನವನ ಇಡೀ ಜೀವನ ತನ್ನ ಭೋಗಾಭಿಲಾಷೆಗಳ ಪೂರೈಕೆಗಾಗಿ ಮಾಡುವ ಹೋರಾಟವೇ ಆಗಿದೆ. ಮುಖ್ಯವಾಗಿ ಭೋಗಗಳು 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಇವುಗಳೇ ಸಹಸ್ರ ಸಹಸ್ರ ರೂಪ ತಾಳಿ ನಮ್ಮೆಲ್ಲರ ಮುಂದೆ ಹರಡಿಕೊಂಡಿವೆ. ನಾವು ಅವುಗಳನ್ನ ಪಡೆಯುವ ಮತ್ತು ಅವುಗಳನ್ನು ಅನುಭವಿಸಬೇಕೆಂಬುವ ಸಾಹಸದಲ್ಲೇ ಮಗ್ನರು. ಈಗ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಅನ್ನ ಹಿಡಿದು ಹೆಚ್ಚು ಕಡಿಮೆ ಎಲ್ಲವೂ ಸಹಿತ ಭೋಗದ ವಸ್ತುಗಳೇ. ಇನ್ನು ಅವುಗಳಲ್ಲಿ ಕೆಲವುದರ ಬಗ್ಗೆ ರಾಗ, ಬೇಕೆನ್ನುವ ಬಯಕೆ, ಕೆಲವುದರ ಬಗ್ಗೆ ದ್ವೇಷ ಅಥವಾ ಬೇಡವೆನ್ನುವ ಮನೋಭಾವ. ಆದರೆ ವಿಷಯ ವಸ್ತು ಯಾವುದೇ ಇರಲಿ, ಅದು ಅಂತಿಮದಲ್ಲಿ ಇರುವುದು ನನ್ನ ಮನಸ್ಸಿನಲ್ಲಿಯೇ. ಅದು ತೋರುವುದು ನನ್ನಿಂದ. ಈ ಸತ್ಯ ಅರಿತಾಗ ಭೋಗಾಭಿಲಾಷೆಯ ಬಗ್ಗೆ ಆಸಕ್ತಿ ಅಳಿದು ಮನಸ್ಸು ಅಂತರ್ಮುಖವಾಗಿ ಮುಮುಕ್ಷು ಸಾಧನದಲ್ಲಿ ತೊಡಗುತ್ತಾನೆ. ಆದ್ರೆ ಇದು ಅಷ್ಟು ಸುಲಭವಾಗಿ ಬರುವಂತದ್ದಲ್ಲ. ಏಕೆಂದರೆ ವಿಷಯ ವಸ್ತುಗಳನ್ನ ಅನುಭವಿಸುವಂತ ಇಂದ್ರಿಯಗಳು ಹೊರಮುಖವಾಗಿವೆ. ಈ ಹೊರಮುಖವಾದ ಇಂದ್ರಿಯಗಳು ಹುಚ್ಚು ಕುದುರೆಯಂತೆ ವಿಷಯಗಳ ಲಾಲಸೆಗೆ ಸಿಕ್ಕು ಸದಾ ಬುದ್ಧಿ ಮನಸ್ಸುಗಳನ್ನ ಆ ಕಡೆಗೆ ನಿರಂತರವಾಗಿ ಸೆಳಿತಾನೆ ಇರ್ತವೆ. ಇವುಗಳ ಹಿಡಿತಕ್ಕೆ ಸಿಕ್ಕವರಿಗೆ ವಿವೇಕ ಅನ್ನೋದು ಗಗನಕುಸುಮವೇ ಸರಿ. ಆ ರೀತಿಯ ಮನವೆಂಬ ಮದಿಸಿದ ಆನೆಗೆ ಗುರು ಕಟಾಕ್ಷವೇ ಸಿಂಹ ಸ್ವಪ್ನ. ಮದ್ದಾನೆಗೆ ಕನಸಿನಲ್ಲಿ ಸಿಂಹ ಕಂಡರೂ ಸಹಿತ ಅದು ಎದ್ದು ಕುಳಿತು ಕಂಪಿಸಲಾರಂಭಿಸುವಂತೆ ವಿಷಯ ವ್ಯಾಮೋಹಗಳಿಂದ ಮದಿಸಿದ ಈ ಮನಸ್ಸಿಗೆ ಗುರುದೇವರ ಕರುಣೆ, ಶ್ರವಣ, ಸತ್ಸಂಗ, ಮನನ, ನಿಧಿಧ್ಯಾಸನಗಳೇ ಸಿಂಹ ಸ್ವಪ್ನಗಳು. ಇವುಗಳಿಂದ ಮಾತ್ರ ಅದರ ಮದಬಡಗಿ ವಿವೇಕ ಜಾಗೃತಿಯಾಗೋದು. ಅಪ್ಪೋರು ಮತ್ತು ಅಪ್ಪಾಜಿಯವರು ಚಾಮುಂಡಿ ಬೆಟ್ಟದಲ್ಲಿ ವಾಕಿಂಗ್ ಹೋದಾಗ ಅಪ್ಪೋರು, ನೀವು ನಿತ್ಯಾನಿತ್ಯ ವಿವೇಕ ಅಂತ ಹೇಳ್ತಿರಲ್ರಿ, ಅದರ ಮುಂದಿನ ಅದು ಒಂದೇ ಸಾಕಲ್ರಿ, ಅದ್ರ ಮುಂದಿನ ಸಾಧನೆ ಯಾಕೆ ಬೇಕು ಅಂತ ಕೇಳಿದಾಗ ಅಪ್ಪಾಜಿ ನಿರುತ್ತರರಾದಾಗ, ಅಪ್ಪೋರೇ, ಅದು ಸಾಮಾನ್ಯ ವಿವೇಕ ಅನಿಸ್ಕೊಳ್ತದರಿ, ಅದು ಮೈಗೂಡೋದಕ್ಕೆ ಮುಂದಿನ ಸಾಧನಗಳು ಅನಿವಾರ್ಯ ಅಂತ ಹೇಳಿದ್ರು. ಒದವಿ ಶಮಾಧಿ ಸಾಧನವು 6 ನೆರೆಯದೆ. ಇಲ್ಲಿ ಮುಮುಕ್ಷುವಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಬಂದು ವಿಷಯಾದಿ ಭೋಗೇಚ್ಛೆಗಳಲ್ಲಿ ವೈರಾಗ್ಯವನ್ನ ತಾಳಿ ಮನಸ್ಸು ಅಂತರ್ಮುಖವಾಗಿ ಶಮಿದಮಾದಿ ಸಾಧನೆಗಳಲ್ಲಿ ತೊಡಗೋದು. ನಾವು ದೇವರೆಡೆಗೆ 1 ಹೆಜ್ಜೆ ಇಟ್ಟರೆ ದೇವರು ನಮ್ಮೆಡೆಗೆ 100 ಹೆಜ್ಜೆ ಇಡ್ತಾನಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹಾಗೆ ಸಾಧನೆಗಳಲ್ಲಿ ಒಂದು ಮೈಗೂಡಿದರೆ ಅದು ಮುಂದಿನ ಸಾಧನಕ್ಕೆ ದಾರಿ ಮಾಡಿ ಕೊಡ್ತಾ ಹೋಗ್ತದೆ. ಇವು ಮೆಟ್ಟಿಲುಗಳು: ಶಮೆ, ದಮೆ, ಉಪರತಿ, ತಿತಿಕ್ಷಯ, ಶ್ರದ್ಧೆ, ಸಮಾಧಾನ. ಶಮೆ ಅನ್ನೋದು ಮನಸ್ಸಿನ ಸಮಾಧಾನ, ದಮೆ ಇಂದ್ರಿಯಗಳ ನಿಗ್ರಹ. ಇದನ್ನ ಜೈನರಲ್ಲಿ ನಾವು ನೋಡ್ಬೋದು. ದಮೆಗೆ ಅವರು ಮೊದಲ ಆದ್ಯತೆಯನ್ನ ಕೊಡ್ತಾರೆ. ಇನ್ನು ಉಪರತಿ, ಮನಸ್ಸು ಹೊರಗಿನ ವಿಷಯಗಳಿಂದ ಹಿಂತಿರುಗಿ ಸಾಧನೆಗಳಲ್ಲಿ ಏಕಾಗ್ರತವಾಗುವುದು, ಅದನ್ನ ತಡೆದುಕೊಳ್ಳೋದು. ತಿತಿಕ್ಷಯ, ಸಾಧಕನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಹಿತ ಅದನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳೋದು. ಶ್ರದ್ಧೆ, ಗುರುದೇವರ, ಮಹಾತ್ಮರ, ವೇದ, ಉಪನಿಷತ್ ವಾಕ್ಯಗಳಲ್ಲಿ ಅತಿಯಾದ ಶ್ರದ್ಧೆಯನ್ನ ಇಡುವುದು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿದ್ದಾರೆ ಹಿರಿಯರು. ಶ್ರದ್ಧೆ ಹೊಂದಿದರೆ ಜ್ಞಾನವನ್ನು ಹೊಂದಲು ಸಾಧ್ಯ. ಇನ್ನು ಸಮಾಧಾನ, ಈ ಎಲ್ಲಾ ಸಾಧನೆಗಳಿಂದ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಸಮಾಧಾನವನ್ನು ಹೊಂದೋದು. ಈ ಶಮಾಧಿ ಸಾಧನೆಗಳು ಕಾಮಕ್ರೋಧಾದಿ ಅರಿಷಡ್ ವರ್ಗಗಳಿಂದ ಬಳಲುವ ಸಾಧಕನಿಗೆ ದಿವ್ಯ ಔಷಧಿಗಳು. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರಗಳಿಗೆ ಕ್ರಮವಾಗಿ ಶಮೆ, ದಮೆ, ಉಪರತಿ, ತಿತಿಕ್ಷಯ, ಶ್ರದ್ಧೆ, ಸಮಾಧಾನಗಳು ಸಾಧನಗಳು. ಇನ್ನು ಸದುಗತಿಯ ಆಸೆಗಳು ಉರಿಯದೆ. ಅಪ್ಪಾಜಿಯವರು ಯಾವಾಗ್ಲೂ ಇದಕ್ಕೆ ತುಂಬಾ ಮಹತ್ವವನ್ನ ಕೊಡ್ತಿದ್ರು. ನಾನು ಮುಕ್ತನಾಗಬೇಕೆನ್ನುವ ಆಸೆ ತೀವ್ರವಾಗಿದ್ದರೆ ಉಳಿದ ಎಲ್ಲವೂ ತಾನೇ ಮೈಗೂಡ್ತವೆ. ಕೃಪೆಗಳು 3: ದೈವ ಕೃಪೆ, ಶಾಸ್ತ್ರ ಕೃಪೆ, ಅಂತಃಕರಣ ಕೃಪೆ. ನಮಗೆ ದೇವರ ಕರುಣೆಯಿಂದ ಮನುಷ್ಯ ಜನ್ಮ ಬಂದಿರೋದು ದೈವ ಕೃಪೆ. ಸತ್ಸಂಗ ಶ್ರವಣಾದಿಗಳು ದೊರಕಿ ಅಲ್ಲಿ ಹೇಳುವಂತಹ ವಿಷಯಗಳು ಅರ್ಥವಾಗುವುದು ಶಾಸ್ತ್ರ ಕೃಪೆ. ಇವೆರಡರ ಫಲದಿಂದ ಮನಸ್ಸು ಪಕ್ವಗೊಂಡು ಆತ್ಮಜ್ಞಾನವಾಗುವುದಕ್ಕೆ ನಮ್ಮ ಅಂತಃಕರಣ ಸಹಕಾರವನ್ನ ನೀಡಿ ಸಂಪೂರ್ಣವಾಗಿ ಸಾಧನದಲ್ಲಿ ಮುಳುಗೋದು ಅಂತಃಕರಣ ಕೃಪೆ. ಈ ಅಂತಃಕರಣ ಕೃಪೆಯೇ ಅತ್ಯಂತ ಮಹತ್ವದ್ದು. ಏಕೆಂದರೆ ಉಳಿದೆರಡು ನಮಗಾಗಲೇ ಸಿದ್ಧಿಸಿವೆ. ಕೃಪೆ ನಮಗೆ ಹೇಗೆ ದೊರೆಯದೆ ಹೋದರೆ ನಾವು ಸಾಧನದಲ್ಲಿ ಮುಂದುವರಿಯೋದು ಕಷ್ಟ. ಆಗ ದೇವರು ವರಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎಂಬಂತಾಗುತ್ತದೆ ನಮ್ಮ ಪರಿಸ್ಥಿತಿ. ಎಲ್ಲ ಶಾಸ್ತ್ರ ಶ್ರವಣ ಸತ್ಸಂಗಾದಿಗಳು ದೊರಕಿ ಗುರುದೇವರು ನಮ್ಮ ಮೇಲೆ ಅಪಾರ ಕರುಣೆ ಇದ್ದಾಗಲೂ ಸಹ ನನ್ನಲ್ಲಿಯೇ ಮುಕ್ತನಾಗಬೇಕೆಂಬ ಬಯಕೆ ಇಲ್ಲದೆ ಹೋದರೆ ಇವೆಲ್ಲವೂ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಆದ್ದರಿಂದ ನನಗೆ ತೀವ್ರವಾಗಿ ಮುಕ್ತಳಾಗಬೇಕೆನ್ನುವ ಬಯಕೆ ಇದ್ದರೆ ಎಲ್ಲವೂ ತಾನಾಗಿ ಒದಗಿ ಬರ್ತವೆ. ನಾವಾದ್ರೂ ಗುರುಗಳನ್ನ ಹುಡುಕಿ ಹೋಗ್ತೀವಿ.
ಗುರುಗಳಾದ್ರೂ ನಮ್ಮನ್ನ ಹುಡುಕಿ ಬರ್ತಾರೆ ಅಂತ ಅಪ್ಪಾಜಿಯವರು ಪದೇ ಪದೇ ಹೇಳ್ತಿದ್ರು. ಇನ್ನು ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ನಾವು ತೀವ್ರವಾಗಿ ಮುಕ್ತರಾಗಬೇಕೆನ್ನುವ ಬಯಕೆ ಹೊಂದಿ ಸಾಧನೆಗಳಲ್ಲಿ ತೊಡಗಿ ಸ್ವಾಧ್ಯಾಯಗಳನ್ನ ಮಾಡಿ ಶಾಸ್ತ್ರ ಪರಿಣಿತಿ ಆಗಿರಬಹುದು, ಜ್ಞಾನದ ಬಗ್ಗೆ, ಸಮಾಧಿಯ ಬಗ್ಗೆ, ಬ್ರಹ್ಮಾನುಭವದ ಬಗ್ಗೆ ಏನೆಲ್ಲವನ್ನು ಸ್ಪಷ್ಟವಾಗಿ ತಿಳಿದು ಮಾತನಾಡಬಹುದು. ಆದರೆ ಗುರುಕರುಣೆ ಇಲ್ಲದೆ ಅನುಭವಕ್ಕೆ ಬರೋದೇ ಸಾಧ್ಯ ಇಲ್ಲ ಅಂತ ಅಪ್ಪಾಜಿ ಪದೇ ಪದೇ ಹೇಳ್ತಿದ್ರು. ಗುರುಕರುಣೆ ಅತ್ಯಂತ ಮಹತ್ವದ್ದು. ಅದು ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಯಾವ ವಿದ್ಯೆಗಳನ್ನೂ ಸಹ ನೋಡಿದ್ರೂ ಸಹಿತ ಅವು ಗುರುಗಳಿಂದಲೇ ಆರಂಭ ಮತ್ತು ಗುರುಕರುಣೆಯಿಂದ ಶಿಷ್ಯ ಅದನ್ನ ಅನುಭವಿಸೋದರೊಂದಿಗೆ ಅಂತ್ಯವಾಗ್ತವೆ. ಗುರುಕರುಣೆ ಅನ್ನೋದು ಕೇಳಿ ಪಡೆಯೋದಲ್ಲ ಅಂತ ಅಪ್ಪೋರು ಹೇಳ್ತಿದ್ರು ಅಂತ ಕೇಳಿದ್ದೇವೆ. ಅದು ತಾಯಿ ಮಗುವಿನ ಸಂಬಂಧದಲ್ಲಿರುವಂತೆ. ಮಗು ಪೂರ್ತಿಯಾಗಿ ತಾಯಿಯ ಮೇಲೆ ಅವಲಂಬಿತ. ಅಲ್ಲಿ ಯಾವುದೇ ದ್ವಂದ್ವಗಳಾಗಲಿ ವಿವೇಕದ ಅಗತ್ಯವೇ ಅಲ್ಲಿ ಇಲ್ಲ. ತಾಯಿ ಮಗುವಿನ ಮೇಲೆ ತನ್ನನ್ನು ಮರೆತು ಅದರ ಆರೈಕೆಯಲ್ಲಿ ತೊಡಗುವಷ್ಟು ತವಕದ ಮಮತೆ. ಎಲ್ಲ ಗುರು ಪರಂಪರೆಯನ್ನ ನೋಡಿದಾಗ ಒಂದು ಅಂಶ ಗಮನಕ್ಕೆ ಬರ್ತದೆ. ಗುರುಕರುಣೆ ಅನ್ನೋದು ಅವ್ಯಾಹತ ಪ್ರವಾಹದ ಹಾಗೆ ಪ್ರವಹಿಸ್ತಾನೇ ಇದೆ. ನಾನು ಅದರಲ್ಲಿ ಮಿಂದು ನಾನು ಅವರಿಗೆ ಶರಣಾಗಿ ಅವರಿಗೆ ಅರ್ಪಿತವಾಗಿ ಅದನ್ನು ಅನುಭವಿಸುವ ಅಗತ್ಯವಿದೆ. ಬೆಂಕಿಯ ಸಾನ್ನಿಧ್ಯದಲ್ಲಿ ಶಾಖದ ಹೇಗೆ ಬೆಂಕಿಯ ಸಾನ್ನಿಧ್ಯದಲ್ಲಿ ಶಾಖದ ಅನುಭವವಿದೆಯೋ, ಬೆಳದಿಂಗಳಲ್ಲಿ ತಂಪಿನ ಅನುಭವವಿದೆಯೋ, ಹಾಗೆ ಗುರುದೇವರ ಸಾನ್ನಿಧ್ಯದಲ್ಲಿ ಬಂದವರೆಲ್ಲರೂ ಅವರ ಕರುಣೆಯನ್ನ ಅನುಭವಿಸಬಹುದಾಗಿದೆ. ಅದಕ್ಕೆ ಯಾವುದೇ ಅರ್ಹತೆ, ಜಾತಿ, ಮತ, ಗಂಡು, ಹೆಣ್ಣು, ವಯಸ್ಸು ಯಾವುದರ ಗೊಡವೆಯೂ ಅಲ್ಲಿಲ್ಲ. ಅಲ್ಲಿರೋದು ಒಂದೇ ಶರಣಾಗತಿ. ಇನ್ನು ಗುಡಿಮಾತಿಗೊಮ್ಮೆ ನುಡಿಯತ ಕೊಡುವಂತೆ ಒಡೆಯ ನೀ ಹೊಕ್ಕು ನುಡಿಗೊಟ್ಟು ನುಡಿವೆನೈ ಗುರುವೇ ಕೃಪೆಯಾಗು ಅಂತ ಅವರಲ್ಲಿ ಶರಣು ಹೋಗೋದೇ ಇದಕ್ಕೆ ಮೂಲವಾದದ್ದು. ಗುರು ಕರುಣೆಗೆ ಗುರು ಸೇವೆಯೇ ಮಾರ್ಗ. ಅದರಲ್ಲಿ 4 ರೀತಿ: ಆಪ್ತ ಸೇವೆ, ಸ್ಥಾನ ಸೇವೆ, ಅಂಗ ಸೇವೆ, ಸದ್ಭಾವ ಸೇವೆ. ಆಪ್ತ ಸೇವೆ: ಜಗತ್ತಿನಲ್ಲಿ ಗುರುದೇವರೇ ಅತ್ಯಂತ ಆಪ್ತರಾದವರು. ಅವರನ್ನು ಬಿಟ್ಟು ಇನ್ನಾರೂ ಇಲ್ಲ. ಅವರನ್ನು ಉಳಿದು ಬೇರೆ ಬಂಧು ಬಳಗವಿಲ್ಲ, ಯಾರೂ ಇಲ್ಲ. ನನ್ನನ್ನು ಜನನ ಮರಣದ ಜೀವತ್ವದ ಎಲ್ಲ ದುಃಖಗಳಿಂದ ನನ್ನನ್ನು ಪಾರು ಮಾಡುವವರು. ಬ್ರಹ್ಮಜ್ಞಾನಕ್ಕೆ, ಎಲ್ಲ ದುಃಖಗಳ ಪರಿಹಾರಕ್ಕೆ ಅವರನ್ನು ಬಿಟ್ಟು ಬೇರೆ ಯಾರೂ ಗತಿ ಇಲ್ಲ. ಬ್ರಹ್ಮಜ್ಞಾನದ ಮೂಲ ಪುರುಷರು ಅವರು. ಇಹ ಪರಮ ಸುಖದ ಸುಧಾಸಾಗರವೇ ಅವರು. ಗುರುವಿಗಿಂತ ಬಂಧುಗಳುಂಟೆ ಈ ಭಾವದಿಂದ ಅವರ ಸೇವೆಯಲ್ಲಿ ತೊಡಗೋದು ಆಪ್ತ ಸೇವೆ. ಇನ್ನು ಸ್ಥಾನ ಸೇವೆ: ಗುರುದೇವರೇ ದೇವರ ದೇವರು. ಗುರುದೇವರ ಸೇವೆಯೇ ಪರಮ ಪಾವನವಾದದ್ದು. ಅವರ ಕರುಣೆಯನ್ನು ಪಡೆಯೋದು ಜೀವನದ ಅಂತಿಮ ಧ್ಯೇಯ ಅಂತ ತಿಳಿದು ಅವರು ವಾಸಿಸುವ ಸ್ಥಳದ ಸ್ವಚ್ಛತೆ, ಇನ್ನುಳಿದ ಕಾರ್ಯಗಳಲ್ಲಿ ಭಕ್ತಿಯಿಂದ ಆ ಕಾರ್ಯಗಳನ್ನ ಮಾಡೋದೇ ಸ್ಥಾನ ಸೇವೆ. ಇನ್ನು ಅಂಗ ಸೇವೆ: ಗುರುದೇವರ ಸೇವೆಯೇ ನನ್ನ ಎಲ್ಲ ದುಃಖ ದುರಿತಗಳನ್ನ ಪರಿಹರಿಸೋಕೆ ಉಪಾಯ ಎಂದು ತಿಳಿದು ಅವರ ದೇಹದ ಸೇವೆ, ಸ್ನಾನ, ಪ್ರಸಾದ, ಇನ್ನುಳಿದ ಅವರ ವೈಯಕ್ತಿಕ ಕಾರ್ಯಗಳಲ್ಲಿ ನಮ್ಮನ್ನ ತೊಡಗಿಸೋದು. ಈ ಸೇವೆ ಇಲ್ಲಿ ಕಲ್ಯಾಣಿ ರಾಮದಾಸರು, ಶಿಶುನಾಳ ಶರೀಫರು, ಗುರುಗೋವಿಂದ ಭಟ್ಟರು, ರಾಮಕೃಷ್ಣ ಪರಮಹಂಸರು, ಲಾಟು ಮಹಾರಾಜರು, ಇನ್ನೂ ಅನೇಕ ಮಹಾತ್ಮರಲ್ಲಿ ಈ ಸೇವೆಯನ್ನ ಮಾಡಿರುವುದನ್ನ ನೋಡಬಹುದಾಗಿದೆ. ಇನ್ನು ಸದ್ಭಾವ ಸೇವೆ: ಇದು ಗುರು ಶಿಷ್ಯರು ಎಷ್ಟೇ ದೂರವಿದ್ದರೂ ಎಲ್ಲಿದ್ದರೂ ಮಾಡಬಹುದಾದಂತಹ ಅಪರೂಪದ ಸೇವೆ. ಇದು ನಮ್ಮ ಇಡೀ ಬದುಕೇ ಅವರಿಗೆ ಸಮರ್ಪಿತ ಎಂದು ತಿಳಿದು ನಾವು ಮಾಡುವ ಎಲ್ಲಾ ಕಾರ್ಯಗಳು ಗುರುದೇವರಿಗೆ ಸಮರ್ಪಿತ ಎಂಬ ಭಾವದಲ್ಲಿದ್ದು ಸದಾ ಅವರ ಸ್ಮರಣೆಯನ್ನ ನಿರಂತರ ಮಾಡೋದು. ಸದ್ಗುರು ಇರಲಿ ಎಂದ ಮಾನಸದಲ್ಲಿ ಎನ್ನುವಂತೆ ಅವರನ್ನೇ ಭಾವಿಸಿ ಎಲ್ಲ ಕಾರ್ಯಗಳಲ್ಲಿ ತೊಡಗೋದು ಸದ್ಭಾವ ಸೇವೆ. ಇನ್ನು ವರ ನಿಗಮವನ್ನು ನೋಡಿ ಪಾಡದೆ ಶ್ರೇಷ್ಠವಾದ ಆಗಮ ನಿಗಮ ಉಪನಿಷತ್ತುಗಳ ವಾಕ್ಯಗಳನ್ನ ಗುರುದೇವರಿಂದ ಕೇಳೋದು, ಅಧ್ಯಯನ. ಇಲ್ಲಿ ಪಾಡಿ ಅಂತಂದ್ರೆ ಮನನವನ್ನ ಮಾಡೋದು. ಅಪ್ಪೋರು ಹೇಳ್ತಿದ್ರಂತೆ, ಏನೇ ಬಿಟ್ಟರೂ ಸ್ವಾಧ್ಯಾಯ ಪ್ರವಚನಗಳನ್ನ ಮಾತ್ರ ಬಿಡಬಾರದು ಅಂತ. ಇವುಗಳಿಂದ ಬ್ರಹ್ಮವಸ್ತುವೇ ನಾನು ಅಂತ ತಿಳಿದು ಅನುಭವಿಸೋದು. ಇನ್ನು ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ ನಾವೆಲ್ಲವೂ ಈ ಶರೀರ, ಮನಸ್ಸು, ಅಹಂಕಾರಾದಿಗಳು ನಾನೇ ಅಂತ ತಿಳಿದು ನಂದೇ ಅಂತ ತಿಳಿದು ಅಭಿಮಾನಿಸುತ್ತಾ ಇವುಗಳ ಸುಖ ದುಃಖಗಳಿಗೆ ಸಂಸ್ಕಾರಗಳನ್ನ ಕೂಡಿಸ್ತಾ ಅನುಭವಿಸುತ್ತಾ ಈ ಸಂಸಾರದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀವಿ. ಆದ್ರೆ ನಿಜಗುಣರು ಹೇಳ್ತಿದ್ದಾರೆ, ಇವೆಲ್ಲ ಕೇವಲ ಉಪಾಧಿ ಅಂದ್ರೆ ಅದು ಒಂದೇ ತರ ಇರುವಂತದ್ದಲ್ಲ, ಬದಲಾವಣೆ ಹೊಂದುವಂತದ್ದು. ಇವು ನಾನಲ್ಲ ಅಂತ ತಿಳಿದು ಇವುಗಳಿಂದ ಮನಸ್ಸನ್ನ ಹಿಂತೆಳೆದುಕೊಂಡು ಆತ್ಮವಸ್ತುವೇ ನಾನು ಅಂತ ಅನುಭವಿಸುವುದು. ದೇಹ, ಮನಸ್ಸು, ಬುದ್ಧಿ, ಅಹಂಕಾರಗಳು, ಜೀವತ್ವ ಎಲ್ಲಾ ಒಟ್ಟಿಗೆ ತೋರ್ತವೆ. ಅವು ಒಂದಿಲ್ಲದೆ ಒಂದಿರೋದಿಲ್ಲ. ಆದ್ದರಿಂದ ಇವು ನಾನಲ್ಲ ಅಂತ ಅರಿಯೋದರ ಮೂಲಕ ಇವುಗಳ ಅನುಭವದಿಂದ ಪ್ರತ್ಯೇಕವಾಗೋದು. ಇನ್ನು ಪರಮ ಜೀವರ ಒಂದುಗೂಡದೆ ಆತ್ಮವಸ್ತುವಿನ ಅನುಭವಕ್ಕೆ ಅಡ್ಡಿಯಾಗಿರೋದೇ ಈ ನಾನು. ಈ ನಾನನ್ನ ಅಳಿದರೆ ಉಳಿಯೋದೆ ಪರಮ ವಸ್ತು ಒಂದೇನೆ. ಇನ್ನು ಇಲ್ಲಿ ಜೀವ ನಾನು, ಜೀವ ಬೇರೆ, ಪರಮವಸ್ತು ಬೇರೆ ಅನ್ನೋದೇ ಎಲ್ಲಾ ಭ್ರಮೆಗಳಿಗೂ ಮೂಲ.
ನಾನು ಈ ಜೀವತ್ವದ ಭಾವನೆಯನ್ನ ಸಾಧನದಿಂದ ಅಳಿದು ಪರಮವಸ್ತುವೇ ನಾನು ಅಂತ ಅನುಭವವನ್ನ ತಂದುಕೊಳ್ಳೋದು. ಸ್ವಪರ ಎಂಬ ಉಭಯ ವಾಸನೆ ದೋರೆ ಮುಳಿಯದೆ. ಇಲ್ಲಿ ಉಭಯ ಭಾವನೆ ಅಂದ್ರೆ ಎರಡು ಭಾವನೆಗಳು. ನಾನು ದೇಹ ಅನ್ನೋದು ಒಂದು, ಆಮೇಲೆ ಪರವಸ್ತು ಅನ್ನೋದು ಒಂದು ಇದೆ ಅನ್ನೋದು ಇನ್ನೊಂದು. ನಾನು ಮತ್ತು ಬ್ರಹ್ಮವಸ್ತು ಎಂಬ ಎರಡು ಇವೆ ಅನ್ನೋದನ್ನ ಈ ನಾನು ಅನ್ನೋದು ದೇಹ, ಮನಸ್ಸು, ಅಹಂಕಾರಾದಿಗಳು ಅಂತ ತಿಳಿದಿದ್ದೀನಿ. ಇವು ನಾನಲ್ಲ, ಇರುವುದು ಒಂದೇ ವಸ್ತು. ಈಶಾವಾಶಮಿದಂ ಸರ್ವಂ ಎಂಬ ಅನುಭವದಲ್ಲಿ ಉಳಿಯೋದೆ ಈ ಸ್ವಪರ ಎಂಬ ಉಭಯ ವಾಸನೆ ಅಳಿಯೋದು. ಇನ್ನು ವಿಪರೀತ ಭಾವನೆ ಅಳಿಯದೆ ಜೀವನೇ ನಾನು, ದೇಹವೇ ನಾನು ಅನ್ನೋದು ವಿಪರೀತ ಭಾವನೆ. ಜೀವನಿಗೆ ಮೂರು ಭಾವನೆಗಳು: ಅಸಂಭಾವನೆ, ಸಂಶಯ ಭಾವನೆ, ವಿಪರೀತ ಭಾವನೆಗಳು. ಗುರುಬೋಧೆಯಿಂದ ಇಲ್ಲಿ ಹೇಳಿರುವಂತಹ ಸಾಧನೆಗಳ ಪರಿಣಾಮವಾಗಿ ಈ ಭಾವನೆಗಳು ಅಳಿದು ಹೋಗಿ ಬ್ರಹ್ಮವಸ್ತುವಿನ ಅನುಭವವನ್ನ ತಂದುಕೊಳ್ಳೋದು. ಇನ್ನು ಉಪಮೆಗೈಯದ ಶಂಭುಲಿಂಗವಾಗುಳಿಯದೆ. ಬ್ರಹ್ಮವಸ್ತು ಅಥವಾ ಶಂಭುಲಿಂಗ ಎಲ್ಲಾ ವರ್ಣನೆಗಳಿಗೂ ಮೀರಿದ್ದು. ಅದಕ್ಕೆ ಯಾವ ದೃಷ್ಟಾಂತಗಳನ್ನು, ಉದಾಹರಣೆಗಳನ್ನು ಅದು ಹೀಗೆ ಅಂತ ಕೊಡೋದಕ್ಕೆ ಬರಲಾಗದ್ದು. ನಿದ್ರೆಗೆ ಯಾವ ದೃಷ್ಟಾಂತ ಕೊಡಲು ಬರೋದಿಲ್ಲ. ಹಾಗೆ ಬ್ರಹ್ಮವಸ್ತುವು ಯಾವ ಉಪಾಧಿಗಳಿಗೆ ನಿಲುಕಲಾರದಂಥದ್ದು. ಇನ್ನು ಸುಪಥವು ಈ ತೆರನೆಂದು ತಿಳಿಯದೆ ಈ ಮಾರ್ಗವನ್ನ ಅನುಸರಿಸಿದರೆ, ಗುರುದೇವರನ್ನ ಅವಲಂಬಿಸಿ ನಡೆದರೆ ಈ ಮುಕ್ತಿ ಸಂಭವಿಸುವಂತದ್ದು ಅಂತ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗ ವಾಣಿ ಅವರು ತಮ್ಮ ಅನುಭವವನ್ನು ಹೇಳ್ತಾರೆ. ಪ್ರತಿಪಾದನಾ ಸ್ಥಳ ಸೂತ್ರ 2 ನಿಜಗುಣರು ಹೇಳ್ತಿದ್ದಾರೆ. ಬ್ರಹ್ಮಜ್ಞಾನವು ಉಪನಿಷತ್ತುಗಳು, ಸಂತರು, ಶರಣರು ಹೇಳಿದ ರೀತಿ ಮುಮುಕ್ಷವು ನಡೆಯಲೇಬೇಕು ಅಂದರೆ ವಿಧಿಸಿದ್ದಾರೆ. ಈ ರೀತಿಯಾಗಿ ಸಾಧನೆ ಮಾಡದಿದ್ದರೆ ಮುಕ್ತಿ ಆಗೋದಿಲ್ಲ ಎಂದು ಹೇಳಿದ್ದಾರೆ. ಮೊದಲನೆಯದಾಗಿ ಇದು ನಿತ್ಯ, ಇದು ಅನಿತ್ಯವೆಂಬುದನ್ನು ಅರಿಯದೆ. ಮುಮುಕ್ಷುವಿನ ಪ್ರಾರಂಭದ ಹಂತದಲ್ಲಿ ವಸ್ತುವಿನ ಇದು ನಿತ್ಯ, ಇದು ಅನಿತ್ಯ ಅರಿವು ಆಗ್ಲೇಬೇಕು. ಇವೆರಡರ ವ್ಯತ್ಯಾಸ ತಿಳಿಯಬೇಕು. ಈ ರೀತಿಯಾದ ವಿವೇಕ ಉಂಟಾದಾಗ ಹೃದಯದ ಭೋಗಿಚ್ಛೆ ಅಂದರೆ ವಿಷಯಗಳನ್ನು ಅನುಭವಿಸಬೇಕೆನ್ನುವ ಇಚ್ಛೆಯು ತೊರೆಯದಿದ್ದರೆ ಮುಂದಿನ ಸಾಧನೆಗಳನ್ನು ಅಳವಡಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಶಮಧಮಾದಿ ಸಾಧನೆಯು ನೆರೆಯದೆ ಅಂದರೆ ಚೆನ್ನಾಗಿ ಅಳವಡಿಸಿಕೊಳ್ಳಲೇಬೇಕು. ಇದರಿಂದ ನಮ್ಮಲ್ಲಿರುವ ಕಾಮ ಕ್ರೋಧಾದಿಗಳು ನಮ್ಮನ್ನು ಆಳುವುದಿಲ್ಲ. ಹಾಗಾಗಿ ಶಮಧಮೆಗಳು ಚೆನ್ನಾಗಿ ನಮ್ಮಲ್ಲಿ ಅಳವಡಲೇಬೇಕು ಎಂದು ನಿಜಗುಣರು ನಮಗೆ ತಿಳಿಸಿದ್ದಾರೆ. ಸದುಗತಿಯ ಆಸೆಯಳು ಉರಿಯದೆ, ಸತ್ಯವಸ್ತುವಿನ ಅನುಭವದ ಆಸೆಯಲ್ಲಿ ಉರಿಯದೆ, ಹಗಲಿರುಳು ಅದರ ಚಿಂತನೆಯಲ್ಲಿಯೇ ಇದ್ದು ಅಳುತ್ತಾ ಪ್ರಾರ್ಥಿಸುತ್ತಾ ಇರುವುದು. ಇದಕ್ಕೆ ಉದಾಹರಣೆ ರಾಮಕೃಷ್ಣ ಪರಮಹಂಸರು, ಬುದ್ಧ. ಯಾವುದು ಸತ್ಯ, ಯಾವುದು ಅನಿತ್ಯ ಮತ್ತೆ ದುಃಖಗಳಿಂದ, ಸಾವಿನಿಂದ ಪಾರಾಗುವುದು ಹೇಗೆ ಎಂಬ ಚಿಂತನೆಯಿಂದಲೇ ಅರಮನೆಯನ್ನು ಬಿಟ್ಟು ಏಕಾಂಗಿಯಾಗಿ ಬುದ್ಧ ಹೋದರು. ಸಿದ್ಧಾರೂಢರು ಸಹ ತಮ್ಮ ಸಣ್ಣ ವಯಸ್ಸಿನಲ್ಲಿಯೇ ಮನೆ ಬಿಟ್ಟು ಹೋದರು. ಅವರು ಗುರುಗಳನ್ನು ಹುಡುಕುತ್ತಾ ಹೋದರು. ಅಲ್ಲಿ ಅವರು ಗುರುಗಳನ್ನು ಹಿಡಿದು ಅವರ ಸೇವೆಯನ್ನು ಅಂದ್ರೆ ಗುರುಪಾದ ಸೇವೆಯನ್ನು ಅವರ ಸೇವೆಯನ್ನು ಮಾಡುತ್ತಾ ಅವರ ಬಟ್ಟೆ ಒಗೆಯುವುದು, ಕುದುರೆ ಲಾಯವನ್ನು ತೊಳೆಯುವುದು ಮುಂತಾದ ಸೇವೆಗಳನ್ನು ಮಾಡ್ತಿದ್ರು. ಸೇವೆಯಲ್ಲಿ 4 ವಿಧ. ಒಂದು ಆಪ್ತ, ಅಂಗ, ಸ್ಥಾನ, ಸದ್ಭಾವ ಸೇವೆ ಎನ್ನುವುದು. ಆಪ್ತ ಎಂದರೆ ಶಿಷ್ಯನ ಭಾವದಲ್ಲಿ ನನಗೆ ನಿಮ್ಮನ್ನು ಬಿಟ್ಟರೆ ಭಗವಂತನ ಸತ್ಯವಸ್ತುವಿನ ದಾರಿ ತೋರಿಸುವವರು ಯಾರೂ ಇಲ್ಲ, ನೀವೇ ನನ್ನ ತಂದೆ ತಾಯಿ ಎಲ್ಲವೂ ಆಗಿದ್ದೀರಿ ಎಂದು ಭಾವಿಸುತ್ತಿರುವುದು. ಅದರಂತೆ ಸೇವೆ ಮಾಡುವುದು. ಅಂಗ ಎಂದರೆ ಗುರುವಿನ ದೇಹ ರಕ್ಷಣೆ ಮಾಡುವುದು. ಅವರು ನಮಗೆ ಆತ್ಮಜ್ಞಾನವನ್ನು ನೀಡುವವರು. ಅವರು ಆರೋಗ್ಯವಾಗಿ ಇದ್ದರೆ ನಮ್ಮನ್ನು ಉದ್ಧಾರ ಮಾಡುವವರು. ಅದಕ್ಕಾಗಿ ಅವರ ದೇಹವನ್ನು ರಕ್ಷಿಸುವುದು, ಅಂದ್ರೆ ಆಹಾರವನ್ನು ನೀಡುವುದು, ಒಳ್ಳೆಯ ಆಹಾರವನ್ನು, ಶುದ್ಧ ಆಹಾರವನ್ನು ನೀಡುವುದು, ಸ್ವಚ್ಛವಾಗಿಡುವುದು, ಇದೆಲ್ಲವೂ ಆಗಿದೆ. ಸ್ಥಾನ ಎಂದರೆ ಅವರು ಕುಳಿತುಕೊಳ್ಳುವ, ಅವರು ಮಲಗುವ, ಅವರು ಉಪಯೋಗಿಸುವ ವಸ್ತುಗಳನ್ನು ಶುದ್ಧವಾಗಿ ಇಡುವುದು. ಇದೇ ಸ್ಥಾನ ಸೇವೆಯೂ ಆಗಿರುತ್ತೆ. ಸದ್ಭಾವ ಸೇವೆ ಎಲ್ಲರಿಗೂ ಎಲ್ಲ ಸೇವೆಯನ್ನು ಮಾಡಲು ಸಾಧ್ಯ. ಸದ್ಭಾವ ಸೇವೆ 4ನೇದು. ಎಲ್ರಿಗೂ ಎಲ್ಲ ಸೇವೆಯನ್ನು ಮಾಡಲು ಸಾಧ್ಯ ಇರೋದಿಲ್ಲ. ಆದ್ದರಿಂದ ಹೃದಯದಲ್ಲಿ ಗುರುಭಕ್ತಿ, ಗುರುಸ್ಮರಣೆ, ಗುರುವಾಕ್ಯ ಪರಿಪಾಲನೆ ಮುಂತಾದ ಸೇವೆಯನ್ನು ಮಾಡುವುದೇ ಆಗಿದೆ. ನಮ್ಮ ಗುರುಗಳಾದ ಸದಾಶಿವ ಗುರುಗಳು ಸದ್ಭಾವ ಸೇವೆಯು ಅತ್ಯಂತ ಮೇಲ್ಮಟ್ಟದ್ದು ಎಂದು ಹೇಳುತ್ತಿದ್ದರು. ಧ್ಯಾನ ಮೂಲಂ ಗುರುಮೂರ್ತಿ, ಪೂಜಾ ಮೂಲಂ ಗುರುಪಾದ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮುಕ್ತಿ ಮೂಲಂ ಗುರುಕೃಪಃ ಎಂದು ಹೇಳಿದ್ದಾರೆ. ಗುರು ಹೇಳಿದ ಹಾಗೆ ಶ್ರವಣ ಮಾಡಬೇಕು.
ಅಂದರೆ ಆಲಿಸಬೇಕು. ಶ್ರವಣ ಮನನ ನಿಧಿಧ್ಯಾಸನ ಮತ್ತು ಸ್ವಾಧ್ಯಾಯಗಳನ್ನು ಮಾಡಿ ನೋಡಿ ಪಾಡದೆ ಅಂದರೆ ಅನುಭವಕ್ಕೆ ತಂದುಕೊಳ್ಳದೆ ಇದ್ದರೆ ಮುಕ್ತಿಯು ಸಾಧ್ಯವಿಲ್ಲ ಎಂದಿದ್ದಾರೆ. ಶರೀರ ಮನಸ್ಸು ಅಹಂಕಾರಗಳನ್ನು ಅಂದರೆ ಇರುವುದು ಒಂದೇ ಬ್ರಹ್ಮವಸ್ತುವು, ಇವುಗಳೆಲ್ಲವೂ ನಾನಲ್ಲ ಅಂದರೆ ಶರೀರ ಮನಸ್ಸು ಅಹಂಕಾರಗಳು ನಾನಲ್ಲ, ದೇಹಾದಿಗಳಿಗೂ ನನಗೂ ಸಂಬಂಧವಿಲ್ಲ ಎಂಬುದನ್ನು ಚೆನ್ನಾಗಿ ಅರಿಯಬೇಕು ಅಂತ ನಿಜಗುಣರು ಹೇಳಿದ್ದಾರೆ. ಪರಮ ಜೀವರನೊಂದುಗೂಡದೆ ಅಂದರೆ ಜೀವ ನಾನು ಎನ್ನುವ ಭಾವನೆ ಹೋಗಿ ಬ್ರಹ್ಮವೇ ನಾನು ಎಂದು ಅನುಭವ ಬಾರದೆ ಅಂದರೆ ದೇಹ ಬೇರೆ ನಾನು ಬೇರೆ ಎನ್ನುವುದು, ನಾನು ಎಂದರೆ ಬ್ರಹ್ಮ, ಇಲ್ಲಿ ಬ್ರಹ್ಮ ಎನ್ನುವುದು ಹೋಗಲೇಬೇಕು. ಈ ರೀತಿಯಾದ ಮನನ ಮಾಡುತ್ತಾ ಇರಬೇಕು. ಸ್ವಪರ ಎಂಬ ಉಭಯವಾಸನೆ ಅಳಿಯದೆ ಇನ್ನು ನನ್ನಲ್ಲಿ ನಾನು ಬೇರೆ ಬ್ರಹ್ಮ ಬೇರೆ ಎನ್ನುವುದು ಇರುತ್ತದೆ. ಈ ಎರಡೂ ಭೇದಗಳು ಹೋಗಬೇಕು ಎಂದಿದ್ದಾರೆ. ವಿಪರೀತ ಭಾವನೆ ಅಳಿಯದೆ ಎಂದರೆ ಕರ್ಪೂರ ಹಚ್ಚಿದಾಗ ಅದರ ವಾಸನೆಯೂ ಇರುವಂತೆ, ಅಂದರೆ ಕರ್ಪೂರ ಉರಿದು ಮುಗಿದ ಮೇಲೆ ಕರ್ಪೂರದ ವಾಸನೆಯು ಹೇಗೆ ಇರುವುದೋ ಹಾಗೆ ದೇಹದ ಅನುಭವವೂ ಇರುವುದಿಲ್ಲ, ಆದರೆ ಸ್ವಲ್ಪ ವಾಸನೆಯೂ ಇರುತ್ತದೆ. ಈ ವಿಪರೀತವಾದ ಭಾವನೆಯು ಹೋಗಿಬಿಡಬೇಕು ಎಂದು ಹೇಳಿದ್ದಾರೆ. ದೇಹವಿದ್ದರೆ ಸುಂದರ ದೇಹ, ಕುಳ್ಳಗಿರುವ ದೇಹ, ಹೂವಿದ್ದರೆ ಕೆಂಪಾದ ಗುಲಾಬಿ ಎಂದು ಬಿಳಿ ಗುಲಾಬಿ ಎಂದು ಹೇಳುತ್ತೇವೆ. ಅಂದರೆ ಎರಡು ವಸ್ತುಗಳು ಇದ್ದರೆ ಹೋಲಿಸಿ ಇದರಂತೆ ಇದು ಇದರಂತೆ ಈ ಹೂವಿಲ್ಲ ಎಂದು ಹೇಳುತ್ತೇವೆ. ಆದರೆ ಶಂಭುಲಿಂಗ ಅನ್ನಿ ಪರಬ್ರಹ್ಮವೇ ಆದರೂ ಇರುವುದು ಒಂದೇ ವಸ್ತುವು, ಅದು ಪೂರ್ಣ. ಆದ್ದರಿಂದ ಅದಕ್ಕೆ ಹೋಲಿಸುವುದಕ್ಕೆ ಉಪಮೆಯನ್ನು ಕೊಟ್ಟು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಬ್ರಹ್ಮವಸ್ತುವಾಗಿ ಉಳಿಯುವುದೇ ಆಗಿದೆ. ಅಂದ್ರೆ ಉಪಮೆಗೈದದೆ ಶಂಭುಲಿಂಗವಾಗುಳಿಯದೆ ಎನ್ನುವುದಕ್ಕೆ ಇದು ಈ ರೀತಿ ಹೇಳ್ತಾರೆ. ಈ ರೀತಿಯಾಗಿ ಬ್ರಹ್ಮವಸ್ತುವನ್ನು ಅರಿಯುವ ಮಾರ್ಗವೆಂದು ತಿಳಿಯದೇ ಇದ್ದರೆ ಮುಕ್ತಿ ಆಗೋದಿಲ್ಲ ಅಂತ ನಿಜಗುಣರು ಹೇಳ್ತಾ ಇದ್ದಾರೆ. ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ಎಂದು ನಿಜಗುಣರು ಹೇಳಿರುವುದು. ನಮಸ್ಕಾರ. ಈಗ ವಿಜಯ ಅವರು ತಮ್ಮ ಅನುಭವನ ಹೇಳ್ತಾರೆ. ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ ಅಂದ್ರೆ ಸುಮ್ಮನೆ ನಾವು ಬಂದು ನಮ್ಗೆ ಮೋಕ್ಷ ಕೊಡಿ ಅಂತ ಹೇಳಿ ಗುರುಗಳಿಗೆಲ್ಲ ಕೇಳಿದ್ರೆ ಅದು ಹಾಗೆ ಆಗೋದಿಲ್ಲ. ಅದಕ್ಕೆ ಕೆಲವು ವಿಧಿ ವಿಧಾನಗಳು ಎಲ್ಲ ಇದೆ. ಅದನ್ನ ನಾವು ಸಾಧನಗಳನ್ನ ನಾವು ಮಾಡ್ಬೇಕಾಗತ್ತೆ. ಬರೀ ಬಂದು ನಮ್ಮ ಸಂಸಾರದ ಅದನ್ನ ಮಾಡ್ಕೊಡಿ ಅಂತೆಲ್ಲ ಕೇಳ್ತೀವಿ, ಅದನ್ನೆಲ್ಲ ಮಾಡ್ತೀವಿ. ಕೊನೆಗೆ ಅದೇ ತರಾನೇ ಬಂದು ನಮ್ಗೆ ಮೋಕ್ಷನೂ ಕೊಡಿ ಅಂತ ಗುರುಗಳ ಹತ್ರ ಕೇಳ್ತೀವಿ. ಆದ್ರೆ ಅದು ಮೋಕ್ಷ ಅದೇನೊಂದು ವಸ್ತು ಅಲ್ಲ ಕೊಡೋದಿಕ್ಕೆ. ಅದಕ್ಕೆ ಆದ ಒಂದು ನಿಯಮಗಳಿದೆ, ವಿಧಿ ವಿಧಾನಗಳನ್ನ ಮಾಡಿದ್ರೆ ಮಾತ್ರ ನಾವು ಮೋಕ್ಷ ಪಡೆಯಲು ಸಾಧ್ಯ. ಹಾಗೆ ಬಂದು ಅದನ್ನ ಕೊಡು ಅಂತ ಕೇಳಿದ್ರೆ ಅದು ಆಗೋದಿಲ್ಲ ಅಂತ ನಿಜಗುಣರು ಹೇಳ್ತಾ ಇದ್ದಾರೆ. ಅದಕ್ಕೆ ಕೆಲವು ಕಂಡೀಷನ್ಸ್ ಟರ್ಮ್ಸ್ ಗಳೆಲ್ಲ ಇರುತ್ತೆ. ಕೆಲವು ಕಂಡೀಷನ್ ಟರ್ಮ್ಸ್ ಗಳನ್ನೆಲ್ಲ ನಾವು ಮಾಡಿದ್ರೆ ಮಾತ್ರ ನಾವು ಮೋಕ್ಷವನ್ನ ಸಾಧನೆ ಮಾಡಬಹುದು. ಉದಾಹರಣೆಗೆ ಈಗ ಸ್ಕೂಲಲ್ಲಿ ಒಬ್ರು ಮಾಸ್ಟರ್ ಇರ್ತಾರೆ. ಆ ಮಾಸ್ಟ್ರು ಬಂದು ಸುಮ್ನೆ ಬಂದು ಅವ್ರಿಗೆ ಮಕ್ಕಳಿಗೆ ಪಾಠ ಮಾಡದೆ ಬಂದು ಕುತ್ಕೊಳ್ಳೋದು ಹೋಗೋದು ಹಾಗೆ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅವರ ಉದ್ದೇಶ ಏನಂತಂದ್ರೆ ಅವ್ರಿಗೆ ಮಕ್ಕಳಿಗೆ ಬಂದು ಪಾಠ ಹೇಳ್ಕೊಡೋದು. ಆದ್ರೆ ಅವ್ರು ಬಂದು ಸುಮ್ನೆ ಬಂದು ಕುತ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಎಲ್ಲಾರು ಏನ್ ಹೇಳ್ತಾರೆ, ಅವರು ಮಾಸ್ಟ್ರು ಬಂದ್ರು ಏನು ಮಾಡ್ಲಿಲ್ಲ ಹೋದ್ರು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಜನ್ಮಾಂತರಗಳಿಂದ ಬಂದು ಇಲ್ಲೇನು ಮಾಡ್ದೇನೆ ವ್ಯವಹಾರವನ್ನ ಸುಮ್ನೆ ಮಾಡ್ತಾ ಹೊಟ್ಟೋಗ್ತಾ ಇದೀವಿ. ಆದ್ರೆ ಆ ಮಾಸ್ಟರ್ ಏನು ಮಾಡಿಲ್ಲ ಅಂತಲ್ಲ, ಮಾಡಿದ್ರು. ಏನಂದ್ರೆ ಅವ್ರು ಹರಟೆ ಹೊಡೆದಿರ್ಬೋದು, ನಿದ್ದೆ ಮಾಡ್ತಿರ್ಬೋದು, ಹೊರಿತಾ ಇರ್ಬೋದು, ನಿದ್ದೆ ಮಾಡ್ತಿರ್ಬೋದು, ಅಥವಾ ಸುಮ್ನೆ ಮೊಬೈಲ್ ನೋಡ್ತಾ ಕೂತ್ಕೊಂಡು ಹೋಗಿರ್ಬೋದು. ಆದ್ರೆ ಹೇಳೋದೇನೋ ಅವ್ರು ಬಂದ್ರು ಸುಮ್ನೆ ಹೋದ್ರು ಏನು ಮಾಡ್ಲಿಲ್ಲ ಅಂತಾನೆ. ಹಾಗೆ ನಾವು ಜೀವನ ಪೂರ್ತಿ ಹೀಗೆ ಜನ್ಮಾಂತರಗಳಿಂದ ಹೀಗೆ ಸುಮ್ನೆ ಬರ್ತಾ ಇದೀವಿ, ವ್ಯವಹಾರ ಮಾಡ್ತಾ ಇದೀವಿ, ಹೊಟ್ಟೋಗ್ತಾ ಇದೀವಿ. ಅದಕ್ಕೆ ಏನು ಸಾಧನವನ್ನ ಏನು ಮಾಡ್ತಾ ಇಲ್ಲ. ಸುಮ್ನೆ ಮಾತ್ರ ನಮ್ಗೆ ಮುಕ್ತಿ ಬೇಕು ಅಂತ ಕೇಳ್ಕೊತಾ ಇದೀವಿ. ಅದಕ್ಕೆ ಮೊದಲನೇದಾಗಿ ನಮಗೆ ವಿವೇಕ ಜಾಗೃತವಾಗಬೇಕು. ವಿವೇಕದಿಂದ ನಮಗೆ ವೈರಾಗ್ಯ ಸಮಾಧಿಗಳು ಅವೆಲ್ಲ ತಾನಾಗೆ ಬರುತ್ತೆ. ನಮ್ಗೆ ಇದು ನಿತ್ಯ ಇದು ಅನಿತ್ಯ ಅಂತ ಭಾವ ಬರಬೇಕು. ಮತ್ತೆ ಆಶೆಗಳನ್ನೆಲ್ಲ ಬಿಡಬೇಕು. ಆ ಆಶೆಗಳು ಮನಸ್ಸನ್ನ ವಿಷಯಗಳು ನಮ್ಮ ಮನಸ್ಸನ್ನ
ಕೆಡಿಸುತ್ತವೆ. ಮತ್ತೆ ಇದು ಇಲ್ಲಿ ಸುಖ ಮತ್ತೆ ನಮ್ಗೆ ದುಃಖ ಇವು ಯಾವುದನ್ನು ಎರಡನ್ನು ನಾವು ಸಮಾಧಾನವಾಗಿ ತೆಗೆದುಕೊಳ್ಳಬೇಕು ಮತ್ತು ಮನಸ್ಸನ್ನ ಅಂತರ್ಮುಖವಾಗಿ ಮಾಡ್ಬೇಕು, ಏಕಾಗ್ರತೆ ಮಾಡಬೇಕು, ಇಂದ್ರಿಯ ನಿಗ್ರಹ, ದಮ, ಸುಖ ಬರ್ಲಿ ದುಃಖ ಬರ್ಲಿ ದ್ವಂದ್ವ ಭಾವವನ್ನ ಕಳಿಬೇಕು. ಚಳಿ ಮಳೆ ಬಿಸಿಲು ಏನೇ ಇರ್ಲಿ ಅದನ್ನ ತಡೆಯುವಂತಹ ತಿತಿಕ್ಷ ಇರ್ಬೇಕು ನಮ್ಗೆ. ಮನಸ್ಸು ಕಾಮ ಕ್ರೋಧ ಮದ ಮೋಹ ನಮ್ಮ ಮನಸ್ಸನ್ನ ಕಲುಷಿತಗೊಳಿಸುತ್ತವೆ. 6 ದಾಟಬೇಕಣ್ಣ, ಮೇಲೆ ಏರಿ ನಿಲ್ಲಬೇಕಣ್ಣ, ಈ ರೀತಿಯಾಗಿ ಹೇಳ್ತಾರೆ. ನಾವು ಇದನ್ನೆಲ್ಲ ಮೀರಿ ನಿಂತ್ರೆ ಮಾತ್ರ ನಮಗೆ ಸಮಾಧಾನ ಬರುತ್ತೆ. ಆಗ ಗುರುಗಳ ಹತ್ರ ನಾವು ಹೋಗಿ ಮೋಕ್ಷದ ಬಗ್ಗೆ ಹೇಳಿದಾಗ ಅವರು ಇವನು ಪಕ್ವವಾಗಿದ್ದಾನೆ ಅಂತ ಹೇಳಿ ನಮಗೆ ನಮ್ಮ ಅನುಭವವನ್ನ ಮಾಡಿಕೊಡ್ತಾರೆ, ಬ್ರಹ್ಮಜ್ಞಾನವನ್ನ ಮಾಡಿಕೊಡ್ತಾರೆ. ವೇದಾಂತಗಳಲ್ಲಿ ಗುರುಗಳಲ್ಲಿ ಅವರ ವಾಕ್ಯಗಳಲ್ಲಿ ನಮಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಗುರುದೇವರಲ್ಲಿ ಭಕ್ತಿ ವಿಶ್ವಾಸ ಇಡಬೇಕು, ಸಮಾಧಿ ಪಥ ಶಟ ಸಂಪತ್ತು ಅಂತ ಹೇಳ್ತಾರೆ. ಇವುಗಳನ್ನೆಲ್ಲ ಪಡೆದುಕೊಂಡು ಆನಂದವಾಗಿ ಇರ್ಬೇಕು. ನಾವು ಸಣ್ಣವರಿಂದ ದೊಡ್ಡವರಾಗ್ಬೇಕಾದ್ರೆ 25 ವರ್ಷ ಒಂದು ಜಾಬ್ ಹಿಡಿಬೇಕಾದ್ರುನು ಎಷ್ಟು ಕಷ್ಟಗಳನ್ನ ಪಡ್ತೀವಿ, ಎಲ್ಲಾ ಮಾಡ್ತೀವಿ. ಯಾವ್ದಕ್ಕೋಸ್ಕರ? ನಾವು ಆನಂದವಾಗಿ ಇರ್ಬೇಕು ಕೊನೆಯಲ್ಲಿ ಅಂತ. ಸಣ್ಣವರಿಂದ ದೊಡ್ಡವರಾಗಿ ನಾವು ಓದೋದಾಗ್ಲಿ ಏನೇನಾಗ್ಲಿ ಕಷ್ಟ ಪಡ್ತೀವಿ, ಒಂದ್ ಜಾಬ್ ಹಿಡಿದು ಚೆನ್ನಾಗಾಗಿ ನಾವು ಆನಂದವಾಗಿರ್ಬೇಕು ಅನ್ನೋದು. ಈಗ್ಲೂ ಕೂಡ ನಮ್ಮ ಉದ್ದೇಶ ಏನು ಅಂದ್ರೆ ನಾವು ಮೋಕ್ಷವನ್ನ ಪಡೆದು ನಾವು ಆನಂದವಾಗಿರುವುದೇ ನಮ್ಮ ಉದ್ದೇಶವಾಗಿದೆ. ಈಗ ಒಂದ್ ನದಿಗೆ ಅದರ ಗುರಿ ಏನಪ್ಪಾ ಇರುತ್ತೆ ಅಂದ್ರೆ ಸಮುದ್ರ ಸೇರ್ಬೇಕು ಅನ್ನೋದಿರುತ್ತೆ. ಅದೇ ರೀತಿ ನಮ್ಮ ಗುರಿ ಕೂಡ ಮೋಕ್ಷವನ್ನ ಪಡಿಬೇಕು, ಬ್ರಹ್ಮಜ್ಞಾನವನ್ನ ಪಡಿಬೇಕು ಅನ್ನೋ ಒಂದು ಗುರಿ ಇರಬೇಕು. ನನಗೆ ನನ್ನ ಕರ್ತವ್ಯ ಏನು ಅಂತ ಗೊತ್ತಿಲ್ಲ, ಗುರಿ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಬರ್ತೀನಿ ಹೋಗಿ ಬಿಡುತ್ತೇನೆ. ಮಾನವ ಶರೀರ ಎಲ್ಲಾ ಜೀವರಾಶಿಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಗುರುಗಳು ಹೇಳ್ತಾರೆ. ನೀನು ಬ್ರಹ್ಮ ಸ್ವರೂಪವೇ ಇದ್ದೀಯಾ, ಯಾಕೆ ಹಿಂಗೆಲ್ಲ ಕಷ್ಟ ಪಡ್ತೀಯಾ ಅಂತ ಹೇಳಿ ನಮಗೆ ಈ ರೀತಿಯಾದ ಇವನ್ನೆಲ್ಲ ಮಾಡೋದ್ರಿಂದ ನಮ್ಮ ಮನಸ್ಸು ಅಂತರ್ಮುಖವಾಗಿ ಅದ ಅಂತಃಕರಣ ಶುದ್ಧಿ ಆಗುತ್ತದೆ. ಮತ್ತೆ ಗುರುವಿನ ಕೃಪೆಗೆ ಪಾತ್ರನಾಗಬೇಕು. ಅದರಲ್ಲಿ ಅವರ ಸೇವೆಯನ್ನ 4 ವಿಭಾಗ ಮಾಡಿದ್ದಾರೆ. ಆಪ್ತ, ಅಂಗ, ಸದ್ಭಾವ, ಸ್ಥಾನ ಸೇವೆ. ಸೇವೆಗೆ ಗುರು ಪ್ರಸನ್ನನಾಗಬೇಕು, ಖುಷಿ ಪಡಬೇಕು, ಅಹಂಕಾರ ತಲೆ ಎತ್ತಬಾರದು. ವೇದಗಳಲ್ಲಿ ಆಗಮ ನಿಗಮದಲ್ಲಿ ಕರ್ಮ, ಉಪಾಸನೆ, ಜ್ಞಾನ ಎಂಬ 3 ರೀತಿಯಿಂದ ಇದೆ. ಅದರಲ್ಲಿ ಕರ್ಮ ಮತ್ತು ಕೆಲವರೆಲ್ಲ ಎಲ್ಲಾರ್ಗೂ ಒಂದ್ ಸ್ಕೂಲಲ್ಲಿ ಸ್ಟೂಡೆಂಟ್ಗಳಿಗೆ ಎಲ್ಲಾರು ಬ್ರೈಟ್ ಆಗೇ ಇರೋದಿಲ್ಲ. ಅವರ ಬುದ್ಧಿಶಕ್ತಿ ಚುರುಕಾಗಿ ತುಂಬಾ ಇದಾಗೆ ಇರೋದಿಲ್ಲ. ಕೆಲವು ಸಣ್ಣ ಕಡಿಮೆಯಿಂದನೂ ಪಾಸ್ ಆಗೋ ರೀತಿಲಿ ಇರುತ್ತೆ. ಮತ್ತೆ ಒಂದೇ ಸತಿಗೆ ಇದಕ್ಕೆ ಏನೇ ಆಗ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಆತರ ಮಾಡೇನೆ ನಾವು ಡಿಗ್ರಿ ಬರ್ಲೇಬೇಕಾಗತ್ತೆ. ಒಂದೇ ಸತಿಗೆ ಅದನ್ನ ಮುಟ್ಟಕ್ ಆಗೋದಿಲ್ಲ. ಅದೇ ರೀತಿ ಇದು ಕರ್ಮವನ್ನ ಮಾಡೋದು, ಉಪಾಸನೆಯನ್ನ ಮಾಡೋದು, ಜ್ಞಾನವನ್ನ ಮಾಡೋದು, ಈ ರೀತಿಯಿಂದ ಇವೆಲ್ಲ ಮಾಡೋದ್ರಿಂದ ಮನಸ್ಸು ಶುದ್ಧವಾಗಿ ನಾವು ಜ್ಞಾನ ಮಾರ್ಗದ ಕಡೆಗೆ ಬರೋದಿಕ್ಕೆ ಇದು ಸಹಾಯ ಆಗುತ್ತದೆ. ಕರ್ಮ ಉಪಾಸನೆ ಇವೆಲ್ಲ ಕನಿಷ್ಠ ಅಂತ ಅಲ್ಲ, ಇವುಗಳು ನಮಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಇಂದೆಲ್ಲ ಅದೆಲ್ಲ ಏನು ನಾವು ಕನಿಷ್ಠ ಅಂತ ಹೇಳೋದಿಲ್ವಲ್ಲ. ನಾವು ಡಿಗ್ರಿಗೆ ಬರ್ಬೇಕಾದ್ರೆ 1, 2, 3ನೇ ಕ್ಲಾಸ್ ನಾವು ಮಾಡ್ಲೇಬೇಕಾಗತ್ತೆ. ಸೊ ಅದೇ ರೀತಿ ಇವೆಲ್ಲ ಮೆಟ್ಟಿಲುಗಳ ತರ ಇದರಿಂದ ನಾವು ಜ್ಞಾನ ಮಾರ್ಗಕ್ಕೆ ಬರೋದು ಸುಲಭ ಆಗುತ್ತೆ. ಯಾವ ರೀತಿಯಾಗಿ ನಾವು ಉದ್ಧಾರ ಆಗ್ಲಿ ಅನ್ನೋದೇ ಗುರುಗಳ ಉದ್ದೇಶ ಆಗಿರುತ್ತೆ. ಯಾವ್ದ್ರಿಂದನಾರ ಆಗ್ಲಿ ನಾವು ಉದ್ಧಾರ ಆಗ್ಬೇಕು. ಈಗ ಮನೆಯಲ್ಲಿ ತಂದೆ ತಾಯಿಗಳು 4 ಜನ ಮಕ್ಕಳಿದ್ರೆ ಅವರು ಹೇಗಾದ್ರೂ ಆಗ್ಲಿ 4 ಮಕ್ಳುನು 4 ರೀತಿಲಿ ಹೇಗಾದ್ರೂ ಸರಿ ಹೋಗ್ಲಿ, ಒಂದು ಬಿಸ್ನೆಸ್ ಮಾಡ್ಲಿ, ಒಂದು ಗೌರ್ಮೆಂಟ್ ಕೆಲ್ಸನಾರ ಮಾಡ್ಲಿ, ಯಾವ್ದ್ರಿಂದನಾರ ಆಗ್ಲಿ ಅವ್ರು ಚೆನ್ನಾಗಿರ್ಬೇಕು, ಆನಂದವಾಗಿರ್ಬೇಕು ಅನ್ನೋ ಅವ್ರ ಉದ್ದೇಶ ಹೇಗಿರುತ್ತೋ ಹಾಗೆ ಗುರುಗಳು ಕೂಡ ನಾವು ಆನಂದವಾಗಿ ಸಂತೋಷವಾಗಿ ಇರ್ಬೇಕನ್ನೋದೇ ಅವರ ಉದ್ದೇಶ ಆಗಿರುತ್ತೆ. ವರ ನಿಗಮವನ್ನ ಗಳಲ್ಲಿ ಆಮೇಲೆ ಜ್ಞಾನವನ್ನ ನಾವು ಪಕ್ಕಾ ತಿಳಿದುಕೊಳ್ಳಬೇಕು. ಸುಮ್ನೆ ನಾವು ಗೊತ್ತಿದೆ ಅಂತ ಸುಮ್ನೆ ಹಾಗೆ ಇರೋದಲ್ಲ, ನಾವು ಅದನ್ನ ಮನನ ಮಾಡಬೇಕು. ಶರೀರ ಮತ್ತೆ ಇದು ಎಲ್ಲ ಶರೀರ ಮತ್ತು ದೇವರು ಅನ್ನೋದು ಇದೆಲ್ಲ ಒಂದು ಉಪಾಧಿಗಳು. ಇದರಿಂದ ನಮಗೆ ದುಃಖ ಆಗುತ್ತದೆ. ಗುರುಗಳು ಹೇಳುವ ವಾಕ್ಯಗಳಲ್ಲಿ ಗುರುಗಳು ಹೇಳುವ ವಾಕ್ಯಗಳನ್ನ ನಾವು ಮನನ ಮಾಡಬೇಕು. ನಿಶ್ಚಯ ಜ್ಞಾನವನ್ನ ಪಡೆದುಕೊಳ್ಳಬೇಕು.
ಸಂಶಯ ವಿಪರೀತ ಭಾವನೆಗಳನ್ನ ಹೋಗಿಸಿಕೊಳ್ಳಬೇಕು. ನಾನು ಬೇರೆ ಪರಮಾತ್ಮ ಬೇರೆ ಎಂಬ ವಿಪರೀತ ಭಾವನೆ, ನಾನು ಹೀಗಿದ್ದೇನೆ, ಶರೀರ ನಾನು ಅನ್ನುವ ಭಾವ, ನಾನು ನನ್ನದು ಮಮಕಾರ ಇವೆಲ್ಲ ಹೋಗಬೇಕು. ದೇವರು ಬೇರೆ ನಾನು ಬೇರೆ ಎಂಬ ದ್ವಂದ್ವ ಭಾವವನ್ನ ಅಳಿಯಬೇಕು. ಗುರುಗಳ ವಾಕ್ಯದಿಂದ ಅವರು ಹೇಳುವುದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮನನವನ್ನ ಮಾಡಬೇಕು. ಇವುಗಳನ್ನೆಲ್ಲ ದೂರಗೊಳಿಸಿಕೊಳ್ಳಬೇಕು. ಸಂಶಯ ವಿಪರೀತ ಭಾವನೆಗಳನ್ನೆಲ್ಲ ನಾವು ಹೋಗ್ಲಾಡಿಸ್ಕೊಳ್ಳಬೇಕು. ನಾನು ನೋಡಿದರೆ ಮಾತ್ರ ಜಗತ್ತು, ನಾನ್ ನೋಡ್ಲಿಲ್ಲ ಅಂದರೆ ಅದು ಜಗತ್ತೇನು ಇರೋದೇ ಇಲ್ಲ. ನನಗೆ ಇರುವುದನ್ನ ಬಿಟ್ಟು ಇಲ್ಲದನ್ನ ಕಲ್ಪನೆ ಮಾಡ್ತೀನಿ. ನಾನು ಸತ್ಯ ಇರೋದನ್ನ ಮಿಥ್ಯ ಅನ್ಕೊಂಡಿದ್ದೇನೆ, ಮಿಥ್ಯ ಇರೋದನ್ನ ಸತ್ಯ ಅಂದುಕೊಂಡಿದ್ದೇನೆ, ವಿಪರೀತ ಭಾವನೆ ಮಾಡಿದ್ದೇನೆ. ದೃಷ್ಟಾಂತ ಬಾರದೆ ಇರುವ, ನಮಗೆ ನಿಲುಕದೆ ಇರುವಂತಹುದು ಒಂದು ಏಕಮೇವ ಅದ್ವಿತೀಯ ಬ್ರಹ್ಮವಿದೆ. ಅದೇ ಶಂಭುಲಿಂಗ ತಾನಾಗಿರು ಸೂಪತ. ಈ ಜ್ಞಾನ ಮಾರ್ಗವಾದ ಶ್ರೇಷ್ಠ ಮಾರ್ಗವನ್ನು, ಈ ಮಾರ್ಗವನ್ನು ನಿನ್ನ ಸ್ವರೂಪವನ್ನ ತಿಳಿಯಲು ಇಂಥ ಶ್ರೇಷ್ಠವಾದ ಮಾರ್ಗವನ್ನು ಗುರುಗಳು ನಮ್ಗೆ ಹೇಳಿಕೊಡ್ತಾರೆ. ಸುಮ್ಮನೆ ಆನಂದ ಆಗಲಿ ಮುಕ್ತಿ ಆಗಲಿ ಕುಂತರೆ ಬರುವುದಿಲ್ಲ. ಈ ವಿಧಾನಗಳನ್ನು ಇವುಗಳನ್ನೆಲ್ಲ ಅನುಸರಿಸಿದರೆ ನಾವು ಜ್ಞಾನವನ್ನ ಅರಿತುಕೊಂಡು ಆನಂದದಿಂದ ಇರಬಹುದು ಅಂತ ನಿಜಗುಣರು ಹೇಳಿ. ನಾಳೆ 3ನೆಯ ಸೂತ್ರದಿಂದ ಪ್ರಾರಂಭ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ